ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಒಂದು ಬ್ಯೂಟಿಫುಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಸ್ಕ್ರಾಚ್ ಇಂದ ಹೇಗೆ ಒಂದು ಸ್ಮಾಲ್ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ವಿ ವಿಲ್ ಸಿ ಹೌ ಟು ಕ್ರಿಯೇಟ್ ಎ ವೆರಿ ಬ್ಯೂಟಿಫುಲ್ ಪವರ್ ಪಾಯಿಂಟ್ ಇನ್ ಎ ಸ್ಟಿಪ್ಯುಲೇಟೆಡ್ ಟೈಮ್ ಆರ್ ಶಾರ್ಟ್ ಸ್ಪ್ಯಾನ್ ಫ್ರಮ್ ದ ಸ್ಕ್ರಾಚ್. ಓಕೆ, ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸೊ ಫಾರ್ ಎಕ್ಸಾಂಪಲ್, ನಾನು ಇವತ್ತಿನ ಸೆಷನ್ ಅಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ನಿಮಗೆ ನಿಮ್ಮ ಕಾಲೇಜಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಒಂದು ಸಿಂಪಲ್ ಪ್ರೆಸೆಂಟೇಷನ್ ನ ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ ಅನ್ಕೊಳ್ಳಿ. ಸೊ ಪ್ರೆಸೆಂಟೇಷನ್ ಎಂತಕ್ಕೆ ಯೂಸ್ ಮಾಡ್ತಾರೆ, ಅದರಲ್ಲಿ ಮೇನ್ ಪಾಯಿಂಟ್ಸ್ ಹಾಕಿ ಅದನ್ನ ನೀವು ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಬ್ಯೂಟಿಫುಲ್ ಇಮೇಜಸ್, ಆ ಟಾಪಿಕ್ಗೆ ರಿಲೇಟೆಂಟ್ ಆಗಿರೋದು, ಅದನ್ನೆಲ್ಲ ಹಾಕಿ ನೀವು ನಿಮ್ಮ ಪ್ರೆಸೆಂಟೇಷನ್ ನ ಸಕ್ಸಸ್ಫುಲ್ ಆಗಿ ಪ್ರೆಸೆಂಟ್ ಮಾಡ್ಬೋದು. ಸೊ ಇವತ್ತು ನಾವು ಈ ಡೆಮೋದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ಕನ್ನಡದಲ್ಲಿ ಒಂದು ಪ್ರೆಸೆಂಟೇಷನ್ ಹೇಗೆ ಶಾರ್ಟ್ ಟೈಮಲ್ಲಿ ಮಾಡೋದು ಅಂತ ನೋಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಾನೊಂದು ಹೊಸ ಪವರ್ ಪಾಯಿಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಓಪನ್ ಮಾಡಿದ್ದೀನಿ. ನೀವು ಪವರ್ ಪಾಯಿಂಟ್ ಓಪನ್ ಮಾಡೋದಕ್ಕೆ ಏನು ಮಾಡಬೇಕು, ನಿಮ್ಮ ಡೆಸ್ಕ್ಟಾಪ್ ಅಥವಾ ವಿಂಡೋಸಲ್ಲಿ ಪವರ್ ಪಾಯಿಂಟ್ ಅಂತ ಸರ್ಚ್ ಮಾಡಿದ್ರೆ ಪವರ್ ಪಾಯಿಂಟ್ ಬರುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹೊಸ ಸ್ಲೈಡರ್ ಓಪನ್ ಆಗುತ್ತೆ. ಸೊ ನೀವಿವಾಗ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕನ್ನಡದಲ್ಲಿ ಮಾಡ್ಬೋದು, ಇಂಗ್ಲೀಷಲ್ಲಿ ಮಾಡೋದಕ್ಕೂ ಸೇಮೇ ಪ್ರೊಸೀಜರ್ ಇರುತ್ತೆ. ಓಕೆ, ಫಸ್ಟ್ ಏನು ಮಾಡಿ, ಈ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್ ಓಪನ್ ಮಾಡಿದ್ದೀನಿ, ನಾನು ಸೇವ್ ಮಾಡೋಣ. ಸೇವ್ ಮಾಡೋದಕ್ಕೆ ನಾನೇನು ಮಾಡಬೇಕು, ನನ್ನ ರೆಸ್ಪೆಕ್ಟಿವ್ ಫೋಲ್ಡರ್ಗೆ ಹೋಗಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ನಾನು ಅದಕ್ಕೊಂದು ಫೈಲ್ ನೇಮ್ ಕೊಟ್ಟೆ, ಸೇವ್ ಮಾಡಿದೆ. ಸೊ ದಟ್ ಮಿಸ್ಟೇಕ್ ಆಗಿ ನಾವೇನಾರ ಕ್ಲೋಸ್ ಮಾಡಿದ್ರು ಇದು ನಾವು ಮಾಡಿರೋಂಥ ಚೇಂಜಸ್ ಸೇವ್ ಆಗಿರಬೇಕು, ಹಾಗಾಗಿ. ಓಕೆ, ಸೊ ನೆಕ್ಸ್ಟ್ ಹೆಡಿಂಗ್ ಹಾಕಬೇಕು. ಬಟ್ ನಿಮಗೆ ಕನ್ನಡದಲ್ಲಿ ಡೇಟಾ ಬೇಕಾಗುತ್ತಲ್ವಾ, ನಿಮಗೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಡೇಟಾ ಬೇಕಾಗುತ್ತೆ ಎಂಟರ್ ಮಾಡೋದಕ್ಕೆ. ಡೇಟಾ ನಿಮ್ಮ ಹತ್ರ ಇದ್ರೆ ನೀವು ಡೈರೆಕ್ಟ್ ಆಗಿ ಕನ್ನಡ ನುಡಿ ಅಥವಾ ಬೇರೆ ಯಾವ್ದಾರ ಒಂದು ಲ್ಯಾಂಗ್ವೇಜ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಕನ್ನಡ ಟೈಪ್ ಮಾಡೋದಕ್ಕೆ ಅದನ್ನಲ್ಲಿ ಟೈಪ್ ಮಾಡ್ಬೋದು ಡೈರೆಕ್ಟ್ ಆಗಿ. ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಏನಿರುತ್ತೆ ಅಂದ್ರೆ ಅವ್ರ ಹತ್ರ ರೆಡಿ ಕಂಟೆಂಟ್ ಇರಲ್ಲ. ನೀವು ಗೂಗಲ್ ಅಲ್ಲಿ ಹೋದ್ರೆ ನೀವು ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡಿ, ನಾನು ಯಾವ ಬ್ರೌಸರ್ ಓಪನ್ ಮಾಡ್ತೀನಿ, ಗೂಗಲ್ ಕ್ರೋಮ್ ಓಪನ್ ಮಾಡ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಕಿ ಕನ್ನಡ, ವಿಕಿಪೀಡಿಯಾ ನಿಮ್ಗೆ ಗೊತ್ತೇ ಇದೆ. ವಿಕಿಪೀಡಿಯಾ ಒಂದು ಎನ್ಸೈಕ್ಲೋಪೀಡಿಯಾ ತರ ಪ್ರಪಂಚದ ಎಲ್ಲಾ ಲ್ಯಾಂಗ್ವೇಜ್ ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್ ಇರುತ್ತೆ. ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಕಿ ಕನ್ನಡ ಅಂತ ಹೊಡೆದಿದ್ದೀನಿ. ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಲಿಂಕ್ ಏನೇ ಬರ್ತಾ ಇದೆ ನೋಡಿ, ಭಾರತದ ಸಂವಿಧಾನ. ಸೊ ನಾನಿವಾಗ ಭಾರತದ ಸಂವಿಧಾನ ಅನ್ನೋದು ಹೆಡಿಂಗ್ ಬೇಕಲ್ವಾ, ನಾನು ಅದನ್ನ ಕಾಪಿ ಮಾಡಿದೆ, ನನ್ನ ಪವರ್ ಪಾಯಿಂಟ್ ಅಲ್ಲಿ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ನೀವು ಯಾರು ಪ್ರೆಸೆಂಟೇಷನ್ ಮಾಡ್ತಿರ್ತೀರೋ ಅವರು ವೇಣುಗೋಪಾಲ್ ಎನ್. ಓಕೆ, ಸೊ ಭಾರತದ ಸಂವಿಧಾನ ಅಂತ ಟೈಟಲ್ ಎಂಟರ್ ಮಾಡಿದೆ, ಸೇವ್ ಮಾಡಿ. ಸೇವ್ ಮಾಡೋದಕ್ಕೆ ನೀವು ಸೇವ್ ಬಟನ್ ಒತ್ಬೋದು ಅಥವಾ ಕಂಟ್ರೋಲ್ ಎಸ್ ಬಟನ್ ಪ್ರೆಸ್ ಮಾಡ್ಬೋದು. ಫಸ್ಟ್ ಪ್ರೆಸೆಂಟ್ ಸ್ಲೈಡ್ ಆಯ್ತು. ಲಾಸ್ಟ್ ಸ್ಲೈಡ್ ಕೂಡ ಆಡ್ ಮಾಡ್ಬಿಡೋಣ ನಾವು. ಲಾಸ್ಟ್ ಸ್ಲೈಡ್ ಏನಿರುತ್ತೆ ಜನರಲ್ ಆಗಿ ಥ್ಯಾಂಕ್ ಯು ಅಥವಾ ಧನ್ಯವಾದಗಳು ಅಂತ. ಸೆಕೆಂಡ್ ಸ್ಲೈಡ್ ಯಾವ್ದು ಬರುತ್ತೆ ಅಂದ್ರೆ, ಸೆಕೆಂಡ್ ಸ್ಲೈಡ್ ನ ನೀವು ನ್ಯೂ ಸ್ಲೈಡ್ ಆಡ್ ಮಾಡೋದಕ್ಕೆ ಏನ್ ಮಾಡಬೇಕು, ಫಸ್ಟ್ ಸ್ಲೈಡ್ ಆದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ನ್ಯೂ ಸ್ಲೈಡ್ಗೆ ಹೋಗಿ ನಿಮಗೆ ಟೈಟಲ್ ಅಂಡ್ ಕಂಟೆಂಟ್ ಬೇಕು ಅಂದ್ರೆ ಇದನ್ನ ಚೂಸ್ ಮಾಡಿ. ಇಲ್ಲೇನು ಬರೀರಿ ಅಜೆಂಡಾ. ಅಜೆಂಡಾ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನೀವು ಏನೇನು ಕವರ್ ಮಾಡ್ತೀರಾ ಅಂತ ಅನ್ಬಿಟ್ಟು. ಓಕೆ, ಸೊ ನೀವು ಆ ಅಜೆಂಡಾ ಟಾಪಿಕ್ಸ್ ನ ಆಗ್ತಾ ಹೋಗಿ. ಸೊ ಇಲ್ಲೇನೆ ನೋಡಿ, ನಿಮಗೆ ಭಾರತದ ಸಂವಿಧಾನವು ಭಾರತದ ಜನರನ್ನು ಆಳುವ ಸರ್ಕಾರದ ಮೂಲಕ ರಚನೆಯನ್ನು ನಿರ್ದಿಷ್ಟಪಡಿಸುತ್ತದೆ. ಇದು ನಿಮಗೆ ಟೆಕ್ಸ್ಟ್ ಇದೆಯಲ್ಲ, ನೀವು ಇದನ್ನ ಹಾಕ್ಬೇಕು ಅಂತ ಅಂದ್ರೆ ಒಂದು ಹೊಸ ಸ್ಲೈಡ್ ಕ್ರಿಯೇಟ್ ಮಾಡಿ ಅದ್ರೊಳಗಡೆ ಇದನ್ನ ಕಾಪಿ ಪೇಸ್ಟ್ ಮಾಡಿ. ಓಕೆ, ಈಚ್ ಅಂಡ್ ಎವ್ರಿ ಪಾಯಿಂಟ್ ನ ನೀವು ಸಪ್ರೇಟ್ ಲೈನ್ ಅಲ್ಲಿ ಹಾಕ್ಬೇಕು ಅಂದ್ರೆ ನೀವು ಸಪ್ರೇಟ್ ಲೈನ್ ಅಲ್ಲಿ ಹಾಕ್ಬಹುದು. ಓಕೆ, ಸೊ ಹೊಸ ಸ್ಲೈಡ್ ಕ್ರಿಯೇಟ್ ಮಾಡಿ. ಇಂಟ್ರೊಡಕ್ಷನ್ ಓವರ್ ವ್ಯೂ ಅಂತ ಇರುತ್ತೆ. ನೀವು ಇಂಗ್ಲೀಷಲ್ಲಿ ಹಾಕಲ್ಲ, ಕನ್ನಡದಲ್ಲಿ ಹಾಕಬೇಕು ಅಂದ್ರೆ ನೀವು ಇನ್ನೊಂದು ವೆಬ್ಸೈಟ್ ಚೂಸ್ ಮಾಡ್ಬೋದು, translate.google.com ಅಂತ ಇರುತ್ತೆ. ನಾವು ಇದರಲ್ಲಿ ಸಂವಿಧಾನದ ಮಹತ್ವ ಪ್ರಾಮುಖ್ಯತೆ. ಓಕೆ, ಈಚ್ ಅಂಡ್ ಎವ್ರಿ ಟಾಪಿಕ್ಗೆ ನೀವು ನೆಟ್ಟಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ. ನೀವು ಜಸ್ಟ್ ಏನ್ ಮಾಡಬೇಕು ಅಂತ ಅಂದ್ರೆ ನೀವು ನೆಟ್ಟಲ್ಲಿ ಹೋಗಿ ನೀವು ನಿಮಗೆ ಬೇಕಾಗಿರುವಂತ ಪಾಯಿಂಟ್ಸ್ನ ನೀವು ತಗೋಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಸ್ಟೂಡೆಂಟ್ಸ್ಗೆ ಈಸಿಯಾಗಿರುತ್ತೆ, ಬಟ್ ನಿಮಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗಲ್ಲ. ನೀವು ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪ ಒಂದೇ ಒಂದು ಪ್ಯಾರಾಗ್ರಾಫ್ ಹಾಕ್ತೀನಿ. ಸೊ
ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಅಷ್ಟೇ ಮೇ ಬಿ ಫಾಂಟ್ಸ್ನ ಚಿಕ್ಕದು ಮಾಡೋಣ ಇದ್ರದ್ದು. ಅದೇ ರೀತಿ ನೀವು ಇದಕ್ಕೆ ಒಂದು ಇಮೇಜ್ ಹಾಕಬೇಕು ಅಂತ ತಿಳ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಒಂದು ವೆಬ್ಸೈಟಲ್ಲಿ ಇಮೇಜ್ ಇದ್ರೆ ನೀವೇನು ಮಾಡ್ಬೋದು, ಈ ಇಮೇಜ್ನ ರೈಟ್ ಕ್ಲಿಕ್ ಮಾಡಿ ಕಾಪಿ ಇಮೇಜ್ ಅಂತ ಕೊಡಿ. ನಿಮ್ಮ ಪವರ್ ಪಾಯಿಂಟ್ ಒಳಗಡೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ರೆ ಆ ಪರ್ಟಿಕ್ಯುಲರ್ ಇಮೇಜ್ ಪೇಸ್ಟ್ ಆಗುತ್ತೆ. ಓಕೆ, ನಿಮ್ದು ಲೇಟೆಸ್ಟ್ ವರ್ಷನ್ ಆಫ್ ದ ಪವರ್ ಪಾಯಿಂಟ್ ಇದ್ರೆ ನಿಮಗೆ ಆ ಇಮೇಜ್ದು ಅಥವಾ ಸ್ಲೈಡ್ ಡಿಸೈನ್ ಐಡಿಯಾಸ್ ಕೂಡ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಕಾನ್ಸ್ಟಿಟ್ಯೂಷನ್ದು ಫಸ್ಟ್ ಪೇಜ್ ಕಾಣಿಸ್ತಾ ಇದೆ, ರೈಟ್ ಸೈಡ್ಗೆ ನಮ್ಮ ಕಂಟೆಂಟ್ ಇದೆ. ಗೊತ್ತಾಯ್ತಲ್ಲ, ನೀವು ಆ ರೀತಿ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಮ್ಯಾನ್ಯಲ್ ಆಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಕೂಡ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಆಡ್ ಮಾಡಿ. ನ್ಯೂ ಸ್ಲೈಡ್, ಇತಿಹಾಸ, ಹಿಸ್ಟ್ರಿ ಆಫ್ ಕಾನ್ಸ್ಟಿಟ್ಯೂಷನ್, ಹೇಗೆ ಬಂತು ಸಂಪುಟ ಸಮಿತಿ. ಸೊ ನೀವು ಟ್ಯಾಪ್ ಪ್ರೆಸ್ ಮಾಡಿದ್ರೆ ಅಥವಾ ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಸಬ್ ಹೆಡಿಂಗ್ ತರ ಬರುತ್ತೆ, ಅದರಲ್ಲಿ ನೀವು ಈ ಕಂಟೆಂಟ್ನ ಕಾಪಿ ಪೇಸ್ಟ್ ಮಾಡ್ಬೋದು. ಓಕೆ, ನೀವು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಮ್ಮ ಪ್ರೆಸೆಂಟೇಷನ್ ಅಂತ ನಿಮಗೆ ಗೊತ್ತಾಗ್ತಿದೆಯಲ್ಲ. ಹೆಡಿಂಗ್ ಅಲ್ಲಿ ಏನು ಮಾಡ್ಬೋದು ನೀವು, ಓವರ್ ವ್ಯೂ ವ್ಯೂ. ಸೆಕೆಂಡು ಸಂವಿಧಾನದ ಪ್ರಾಮುಖ್ಯತೆ, ನೀವೇನೇನು ಟಾಪಿಕ್ ಕವರ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಸೊ ದಟ್ ನೀವು ಸ್ಟಾರ್ಟಿಂಗೇನೆ ನಿಮ್ಮ ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ನೀವು ಹೇಳ್ಬೋದು, ನಾನು ಇವತ್ತು ಈ ಪರ್ಟಿಕ್ಯುಲರ್ ಸೆಷನ್ನಲ್ಲಿ ಇದೆಲ್ಲ ಟಾಪಿಕ್ನ ಕವರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಅದೇ ರೀತಿ ವೈಶಿಷ್ಟ್ಯಗಳು, ಅದನ್ನು ಕವರ್ ಮಾಡ್ತೀರಾ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಸ್ಲೈಡ್ನ ನೀವು ಆ್ಯಡ್ ಮಾಡಿ, ವೈಶಿಷ್ಟ್ಯಗಳು ಅದರದ್ದು ಒಂದೆರಡು ಮೂರು ಪಾಯಿಂಟು ಆ್ಯಡ್ ಮಾಡಿ. ಮತ್ತೆ ಪವರ್ ಪಾಯಿಂಟ್ ಹೇಗಿರಬೇಕು ಅಂದರೆ, ಪವರ್ ಪಾಯಿಂಟಲ್ಲಿ ನೀವು ಫುಲ್ಲು ಪ್ಯಾರಾಗ್ರಾಫ್ ಹಾಕೋ ನೆಸೆಸಿಟಿ ಇಲ್ಲ, ಜಸ್ಟು ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ಸು ಒಂದು ಲೈನಲ್ಲಿ ಕೊಟ್ಬಿಟ್ಟು ನೀವು ಅದನ್ನು ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಬೇರೆ ಬೇರೆ ದೇಶಗಳಿಂದ ಅಳವಡಿಸಿಕೊಂಡಿರುವ ತತ್ವಗಳು ಅಂತ ಇದೆ, ಅದನ್ನು ಒಂದು ಹೊಸ ಸ್ಲೈಡ್ ಮಾಡಿ. ಸೊ ದಟ್ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಿಮ್ಮ ಪ್ರೆಸೆಂಟೇಷನಲ್ಲಿ. ಕರೆಕ್ಟ್ ಅಲ್ವಾ? ಸೊ ಬ್ರಿಟನ್ನಿನ ಸಂವಿಧಾನದಿಂದ ನಾವೇನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಆ ಪಾಯಿಂಟಲ್ಲಿ. ಸೊ ನೀವು ಇದನ್ನು ಕಂಪ್ಲೀಟ್ ಎಲ್ಲೇ ಹಾಕ್ಬೋದು. ಗೊತ್ತಾಯ್ತಲ್ಲ, ಸೆಲೆಕ್ಟ್ ಮಾಡಿ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸಬ್ ಹೆಡಿಂಗ್ ಆಗುತ್ತೆ. ಅದೇ ರೀತಿ ಅಮೇರಿಕಾ ಸಂವಿಧಾನದಿಂದ ವಾಟ್ ಆರ್ ವಿ ಹ್ಯಾವ್ ಅಡಾಪ್ಟೆಡ್ ಅಂತ ನೀವು ಚೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ, ಇನ್ನೂ ಎಷ್ಟೊಂದಿದೆ. ಸೊ ಈ ರೀತಿ ನೀವು ಇಲ್ಲಿ ನೋಡ್ಬೋದು. ಲಾಸ್ಟ್ ಒಂದು ಮೇನ್ ಏನಂದ್ರೆ ಪೀಠಿಕೆಯ ಕೆಲವು ಪದಗಳು, ಸಾರ್ವಭೌಮ, ಅನುಚ್ಛೇದಗಳು, ತಿದ್ದುಪಡಿಗಳು, ಯಾವ್ದ್ಯಾವ್ದು ಕರೆಕ್ಷನ್ ಆಗಿದೆ ಸೋಫಾರ್, ಮತ್ತೆ ಲೇಖನಗಳು, ಹೆಡ್ಡಿಂಗ್ಸ್ ಏನೇನಿದೆ, ಈ ರೀತಿ ನೀವು ನಿಮ್ಮ ಪ್ರೆಸೆಂಟೇಷನ್ನ ಮಾಡ್ಬೋದು. ಜಸ್ಟ್ ಒಂದ್ಸರಿ ಸ್ಲೈಡ್ ಶೋ ಮೋಡಿಗೆ ಹೋಗೋಣ, ಸೇವ್ ಮಾಡಿ. ಭಾರತದ ಸಂವಿಧಾನ, ವೇಣುಗೋಪಾಲ್ ಎಂ ಎನ್, ಕನ್ನಡ ಜ್ಞಾನ ಭಂಡಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ಪರ್ಟಿಕ್ಯುಲರ್ ಸೆಷನ್ನಲ್ಲಿ ಇದೆಲ್ಲ ಟಾಪಿಕ್ಸ್ ನೋಡ್ತೀವಿ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಒಂದೊಂದೇ ಸ್ಲೈಡ್ಗೆ ನೀವು ಪ್ರೊಸೀಡ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಸೊ ಅದೇ ರೀತಿ ನೋಡಿದ್ರಲ್ಲ, ನಮ್ಮ ಪವರ್ ಪಾಯಿಂಟ್ ರೆಡಿ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ಪ್ಯೂರ್ ಕನ್ನಡದಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಕನ್ನಡದಲ್ಲೇ ಮ್ಯಾಕ್ಸಿಮಮ್ ಇಂಗ್ಲೀಷ್ನ ಅವಾಯ್ಡ್ ಮಾಡಿ ನಿಮ್ಮ ಸ್ಲೈಡಲ್ಲಿ. ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಯು, ನಿಮ್ಮ ಕಂಪ್ಯೂಟರಲ್ಲಿ ನುಡಿ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಕನ್ನಡ ಟೈಪಿಂಗ್ ಸಾಫ್ಟ್ವೇರ್ ಇಲ್ಲ ಅಂತ ತಿಳ್ಕೊಳ್ಳಿ. ಅದಕ್ಕೆ ಏನು ಮಾಡ್ಬೋದು ಅಂದರೆ ಒಂದು ಶಾರ್ಟ್ ಕಟ್, ನೀವು translate.google.com ಅಂತ ಒಂದು ವೆಬ್ಸೈಟ್ ಇದೆ, ಅದು ಗೂಗಲ್ ಟ್ರಾನ್ಸ್ಲೇಟ್ ಅಂತ. ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಅದು ಈಕ್ವಲೆಂಟ್ ವರ್ಡ್ ತೋರಿಸುತ್ತೆ. ಥ್ಯಾಂಕ್ಸ್ ಅಂತ ಟೈಪ್ ಮಾಡಿ, ಧನ್ಯವಾದಗಳು ಅಂತ ಇದೆ, ಕಾಪಿ ಮಾಡಿ, ಬಟನ್ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ಇಲ್ಲಾಂದರೆ ಇದನ್ನು ಸೆಲೆಕ್ಟ್ ಮಾಡಿ Ctrl+C ಒತ್ಬೋದು, ಇಲ್ಲಿ ಬಂದು ಪ್ಲೇಸ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಅದೇ ರೀತಿ ಓವರ್ ವ್ಯೂ, ಅವಲೋಕನ ನೋಡಿ, ಅಜೆಂಡಾ, ಕಾರ್ಯಸೂಚಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನೀವು ನಿಮ್ಮ ಪವರ್ ಪಾಯಿಂಟ್ನ ಕನ್ನಡದಲ್ಲೂ ಕೂಡ ನೀಟಾಗಿ ಮಾಡ್ಬೋದು. ಓಕೆ, ಸೊ ಅದೇ ರೀತಿ ಈಚ್ ಆ್ಯಂಡ್ ಎವ್ರಿ ಸ್ಲೈಡಲ್ಲಿ ನೀವು ಯಾವ್ದಾರ ಒಂದು ರಿಲೆವೆಂಟ್ ಇಮೇಜ್ ಆ್ಯಡ್ ಮಾಡಬೇಕು ಅಂದರೆ ನೀವು ಆ ರಿಲೆವೆಂಟ್ ಇಮೇಜ್ನ ಆ್ಯಡ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇತಿಹಾಸ ಅಂತ ಇದೆ, ಇದಕ್ಕೆ ಯಾವ್ದಾರ ಒಂದು ಇಮೇಜ್ ಆ್ಯಡ್ ಮಾಡಬೇಕು ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಆಮೇಲೆ ಏನು ಮಾಡ್ಬೋದು, ನಾನು ಆಲ್ರೆಡಿ ಹೇಳಿದೆ, ನಿಮ್ಮ ಹತ್ರ ಇಮೇಜ್ ಇದ್ದರೆ ಇಮೇಜ್ನ ಕಾಪಿ ಪೇಸ್ಟ್ ಮಾಡಿದ್ರೆ ಬರುತ್ತೆ. ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು,
ಜವಾಹರ್ಲಾಲ್ ನೆಹರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ಇಮೇಜ್ನ ಕಾಪಿ ಮಾಡಬೇಕು ಅಂದ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ ಕಾಪಿ ಇಮೇಜ್ ಕೊಡಿ. ಅದೇ ರೀತಿ ನೀವು ನಿಮ್ಮ ಪವರ್ ಪಾಯಿಂಟಿಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಕೊಟ್ಟರೆ ಆ ಇಮೇಜು ಇಲ್ಲಿ ಪೇಸ್ಟ್ ಆಗುತ್ತೆ. ನೀವು ಸ್ವಲ್ಪ ನಾನು ಮುಂಚೆನೇ ಹೇಳ್ದಾಗೆ ನಿಮ್ಮ ಪವರ್ ಪಾಯಿಂಟಲ್ಲಿ ನಿಮಗೆ ಡಿಸೈನ್ ಐಡಿಯಾಸ್ ಅಂತ ಆಟೋಮೆಟಿಕ್ಕಾಗಿ ಜನರೇಟ್ ಆದರೆ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡ್ಬೋದು. ಓಕೆ, ಸೊ ಧನ್ಯವಾದಗಳು. ಇಲ್ಲಿಗೆ ನೀವು ಥ್ಯಾಂಕ್ಸ್ ಸಿಂಬಲ್ ಅಥವಾ ಕೈ ಮುಗಿತಿರೋ ಒಂದು ಸಿಂಬಲ್ ಆ್ಯಡ್ ಮಾಡಬೇಕು ಅಂದರೆ ಅದನ್ನು ಗೂಗಲಲ್ಲಿ ಹೋಗಿ google.com ಸರ್ಚ್ ಮಾಡಿ ಥ್ಯಾಂಕ್ಸ್ ಇಮೇಜ್ ಅಂತ ಸರ್ಚ್ ಮಾಡಿ ಇಮೇಜಸ್ಗೆ ಹೋಗಿ ನೋಡಿ, ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಬೋದು. ನೋಡಿ, ಕೈ ಮುಗ್ದಿರೋ ಅಂತ ಒಂದು ಇಮೇಜ್ ಇದೆ. ನಿಮಗೆ ಈ ಇಮೇಜ್ ಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಇಮೇಜ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಬಂದು ಪೇಸ್ಟ್ ಆದರೆ ಆ ಇಮೇಜ್ ಬರುತ್ತೆ. ಆಲ್ಸೋ ನೀವು ಇಲ್ಲಿ ನೋಡ್ಬೋದು, ಈ ಇಮೇಜಲ್ಲಿ ಸ್ವಲ್ಪ ವಾಟರ್ ಮಾರ್ಕ್ ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ಎಡಿಟ್ ಮಾಡೋದಕ್ಕೆ ಏನು ಮಾಡಿ, ಸೆಲೆಕ್ಟ್ ಮಾಡಿ ಪಿಕ್ಚರ್ ಫಾರ್ಮ್ಯಾಟಿಗೆ ಹೋಗಿ ನೀವು ಇಲ್ಲಿ ನೋಡ್ಬೋದು ಕಾರ್ಪ್ ಅಂತ ಆಪ್ಷನ್ ಇದೆ. ನಿಮಗೆ ಯಾವ ಆಪ್ಷನ್ ಬೇಕೋ ಅದನ್ನು ಚೂಸ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಎಗೇನ್ ನೀವು ಈ ಸ್ಲೈಡ್ ಶೋಗೆ ಆಸ್ ಆಫ್ ನಾವು ನೀವು ನೋಡಿ ಮುಂದೆ ಸುಮ್ಮನೆ ಹೋಗ್ತಾ ಇದೆ. ನೀವು ಇದಕ್ಕೇನಾರ ಅನಿಮೇಷನ್ ಅಥವಾ ಟ್ರಾನ್ಸಿಷನ್ ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡಿಗೆ ಹೋಗ್ಬೇಕಾದ್ರೆ ಯಾವ್ದಾರ ಒಂದು ಟ್ರಾನ್ಸಿಷನ್ ಅಪ್ಲೈ ಮಾಡಬೇಕು, ಎಲ್ಲ ಸ್ಲೈಡ್ಗೂ ಒಂದೇ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಕಂಟ್ರೋಲ್ ಎ ಪ್ರೆಸ್ ಮಾಡಿ ಎಲ್ಲ ಸೆಲೆಕ್ಟ್ ಆಗುತ್ತೆ. ಟ್ರಾನ್ಸಿಷನ್ಗೆ ಹೋಗಿ ನಿಮಗೆ ಯಾವ ಟ್ರಾನ್ಸಿಷನ್ ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ರ್ಯಾಂಡಮ್ ಬಾರ್ಸ್ ಅಂತ ಚೂಸ್ ಮಾಡಿದ್ದೀನಿ. ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡಿಗೆ ಹೋಗೋದಕ್ಕೆ ಈಗ ರ್ಯಾಂಡಮ್ ಬಾರ್ಸ್ ಆಗಿ ಬರುತ್ತೆ. ನೀವು ಇಲ್ಲಿ ನೋಡಿ ಭಾರತದ ಸಂವಿಧಾನ, ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಕಾರ್ಯಸೂಚಿ, ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಟ್ರಾನ್ಸಿಷನ್ ಡಿಫ್ರೆಂಟ್ ಆಗಿದೆ. ಕರೆಕ್ಟ್ ಅಲ್ವಾ? ಈ ರೀತಿ ನೀವು ನಿಮ್ಮ ಸ್ಲೈಡ್ಗೆ ಟ್ರಾನ್ಸಿಷನ್ ಆಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಬೇರೆ ಟ್ರಾನ್ಸಿಷನ್ ಆಡ್ ಮಾಡೋದಾದ್ರೆ ಓಕೆ, ಸೊ ಇವಾಗ ನೋಡಿ ಮತ್ತೆ ಸ್ಲೈಡ್ ಶೋ ಮೋಡಿಗೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಅಪೀಲಿಂಗ್ ಅಥವಾ ಪ್ಲೆಸೆಂಟ್ ಅಪೀಲಿಂಗ್ ಫೀಲ್ ಆಗುತ್ತೆ ನಿಮ್ಮ ಆಡಿಯನ್ಸಿಗೆ. ಈ ರೀತಿ ಮಾಡಿದ್ರೆ ಓಕೆ, ಈ ಪರ್ಟಿಕ್ಯುಲರ್ಗೆ ಸ್ಟೂಡೆಂಟ್ಗೆ ಅಥವಾ ಈ ಎಂಪ್ಲಾಯ್ಗೆ ಪವರ್ ಪಾಯಿಂಟ್ ಬಗ್ಗೆ ಸಂಪೂರ್ಣ ಅಥವಾ ಅವರೇಜ್ ಲೆವೆಲಲ್ಲಿ ಗೊತ್ತಿದೆ, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ನಿಮಗೆ ಅಪ್ರಿಷಿಯೇಷನ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಈ ಪರ್ಟಿಕ್ಯುಲರ್ ನಾವು ಬ್ಲ್ಯಾಂಕ್ ಸ್ಲೈಡ್ ನಾವು ಯಾವುದೇ ಥೀಮ್ನ ಅಪ್ಲೈ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಇದು ಪ್ಲೇನ್ ಬದಲು ಸ್ವಲ್ಪ ಕಲರ್ಫುಲ್ ಆಗಿ ಮಾಡಬೇಕು ಅಂತಂದ್ರೆ ಎಗೇನ್ ಏನು ಮಾಡಿ, ಡಿಸೈನ್ ಅಂತ ಇದೆಯಲ್ಲ ಡಿಸೈನ್ ಟ್ಯಾಬಿಗೆ ಹೋಗಿ ನಿಮಗೆ ಯಾವುದು ಸೂಟ್ ಆಗುತ್ತೋ ನಿಮ್ಮ ಈ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್ಗೆ ಅದನ್ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನ ಚೂಸ್ ಮಾಡ್ತೀನಿ, ನೋಡೋಣ ಯಾವ ರೀತಿ ಕಾಣಿಸುತ್ತೆ ನಮ್ಮ ಪ್ರೆಸೆಂಟೇಷನ್ ಅಂತ. ನೀವು ಇಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ, ಕರೆಕ್ಟ್ ಅಲ್ವಾ ಸ್ಲೈಡ್ಸ್? ಆಮೇಲೆ ನನಗೆ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಷ್ಟ ಆದರೆ ನೀವು ಇದನ್ನೇ ಯೂಸ್ ಮಾಡ್ತಾ ಹೋಗ್ಬೋದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ಸ್ಲೈಡ್. ನಮಸ್ತೆನ ನೀವು ಒಂಚೂರು ನೀಟಾಗಿ ಅಲೈನ್ ಮಾಡಿ. ಈ ಡಿಸೈನ್ ಬೇಡ, ನಿಮಗೆ ಬೇರೆ ಡಿಸೈನ್ ಬೇಕು ಅಂದರೆ ಎಗೇನ್ ಡಿಸೈನ್ಸ್ಗೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಂಟೆಂಟ್ಸ್ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಬಟ್ ನಿಮಗೆ ಈ ಕಂಟೆಂಟ್ ಆಟೋಮೆಟಿಕ್ ಆಗಿ ಥೀಮು ಅಡ್ಜಸ್ಟ್ ಆಗಿರೋದು ಬದಲು ಬೇರೆದೇನಾರು ಬೇಕು ಅಂದರೆ ನೀವು ಅದನ್ನು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಚೂಸ್ ಮಾಡಿದ್ರೆ ನೋಡಿ ಯಾವ ರೀತಿ ಕಾಣಿಸುತ್ತೆ. ಸೊ ಅಲ್ಟಿಮೇಟ್ಲಿ ಥೀಮ್ ಅಪ್ಲೈ ಮಾಡೋದೇನು ನಿಮಗೆ ಕಷ್ಟ ಆಗಲ್ಲ. ಡಿಸೈನ್ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ಚೂಸ್ ಮಾಡ್ಬೋದು. ಭಾರತದ ಸಂವಿಧಾನ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸ್ಲೈಡ್ಸ್, ಕರೆಕ್ಟ್ ಅಲ್ವಾ? ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಾವು ಈಸಿಯಾಗಿ ವಿತಿನ್ ಶಾರ್ಟ್ ಸ್ಪ್ಯಾನಲ್ಲಿ ನಮ್ಮ ಪವರ್ ಪಾಯಿಂಟ್ನ ಒಂದು ಟಾಪಿಕ್ನ ತಗೊಂಡು ವಿತಿನ್ 10 to 15 minutes, ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್, ನೀವು ಈವನ್ ಎಂಟ್ರಿ ಲೆವೆಲ್ ಸ್ಟೂಡೆಂಟ್ ಆಗಿದ್ರು ಕೂಡ ಅಥವಾ ಎಂಟ್ರಿ ಲೆವೆಲ್ ಕಂಪ್ಯೂಟರ್ ಯೂಸರ್ ಆಗಿದ್ರು ಕೂಡ ಮ್ಯಾಕ್ಸಿಮಮ್ 1 ಅವರಲ್ಲಿ ನಿಮ್ಮ ಪ್ರೆಸೆಂಟೇಷನ್ನ ಬ್ಯೂಟಿಫುಲ್ ಆಗಿ ಪ್ರಿಪೇರ್ ಮಾಡ್ಬೋದು. ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಸ್ಕ್ರ್ಯಾಚಿಂದ ಹೇಗೆ ಮಾಡೋದು ಅಂತ ಗೊತ್ತಾಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಗೈಸ್, ಧನ್ಯವಾದಗಳು.